ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೆ ಆಗಸ್ಟ್ 26ಕ್ಕೆ ನಮ್ಮ ನೆಚ್ಚಿನ ಯಶ್ ಅವರ ನಟನೆಯ ಟಾಕ್ಸಿಕ್ ಸಿನಿಮಾ ಪ್ರಪಂಚದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ. ಅಕ್ಕನ ಹಬ್ಬಕ್ಕೆ ತಮ್ಮನ ಬಂಪರ್ ಗಿಫ್ಟ್. ಏನಿದು ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ರಹಸ್ಯ, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈ ವರ್ಷ ಅತ್ಯಂತ ಜಾಸ್ತಿ ಸದ್ದು ಮಾಡಿದಂಥ ಸಿನಿಮಾ ಯಾವುದಾದ್ರೂ ಇದ್ದರೆ ಅದು ಯಶ್ ಅವರ ಟಾಕ್ಸಿಕ್ ಸಿನಿಮಾ. KVN ಎನ್ನುವಂಥ ಬೃಹತ್ ಸಂಸ್ಥೆ ಇದರ ನಿರ್ಮಾಣ ಮಾಡಿದೆ. ಜೊತೆಗೆ ಯಶ್ ಅವರು 3 ವರ್ಷಗಳ ತಮ್ಮ ಸುದೀರ್ಘವಾದ ತಪಸ್ಸನ್ನು ಮಾಡಿ ಈ ಟಾಕ್ಸಿಕ್ ಸಿನಿಮಾವನ್ನು ತೆರೆಗೆ ತರುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಮತ್ತು ತಮ್ಮನ್ನು ತಾವು ಅದಕ್ಕಾಗಿ ಅರ್ಪಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಂಥ ದೊಡ್ಡ ಬಜೆಟ್ ಸಿನಿಮಾವನ್ನು, ಸರಿಸುಮಾರು 1000 ಕೋಟಿ ಬಜೆಟ್ನ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಎನ್ನುವಂಥ ಒಬ್ಬ ಖಡಕ್ ಲೇಡಿ ಡೈರೆಕ್ಟರ್ ನಿರ್ದೇಶನವನ್ನು ಮಾಡಿದ್ದಾರೆ. ಜೊತೆಗೆ ಯಶ್ ಇದ್ದಾರೆ, ನಯನ್ತಾರ ಎನ್ನುವಂಥ ಲೇಡಿ ಡಾನ್ ಇದ್ದಾರೆ, ಅಥವಾ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಇದ್ದಾರೆ, ಕಿಯಾರಾ ಅಡ್ವಾನಿ ಎನ್ನುವಂಥ ಮುಗ್ಧ ಹುಡುಗಿ ಇದ್ದಾರೆ, ಹಿಮಾ ಕುರೇಶಿ ಇದ್ದಾರೆ, ಜೊತೆಗೆ ನಮ್ಮ ಊರಿನ ಅಥವಾ ನಮ್ಮ ಕರ್ನಾಟಕದ ರುಕ್ಮಿಣಿ ವಸಂತ ಕೂಡ ಇದ್ದಾರೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಅಂದರೆ ಈ ಸಿನಿಮಾ ಕನ್ನಡದ ಸಿನಿಮಾ, ಕನ್ನಡದಲ್ಲಿ ಶೂಟ್ ಆಗಿದೆ. ಜೊತೆಗೆ ಈ ಸಿನಿಮಾ ನಮ್ಮ ಸೌತ್ ಇಂಡಿಯಾವನ್ನು, ನಮ್ಮ ಇಂಡಿಯಾದ ಬಾಲಿವುಡ್ಡನ್ನು ಟಾರ್ಗೆಟ್ ಮಾಡಿಲ್ಲ, ಇಡೀ ಪ್ರಪಂಚದ ಹಾಲಿವುಡ್ಡನ್ನು ಟಾರ್ಗೆಟ್ ಮಾಡಿದೆ. ಹೀಗಾಗಿ ಇದು ಇಂಗ್ಲೀಷ್ನಲ್ಲೂ ಕೂಡ ಶೂಟ್ ಆಗಿದೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಶೂಟ್ ಆದಂಥ ಮೊದಲ ಭಾರತದ ಸಿನಿಮಾ ಅಂತ ಹೇಳ್ಬೋದು. ಇದೇ 26ಕ್ಕೆ ಸರಿಸುಮಾರು 12,000 ಸ್ಕ್ರೀನ್ನಲ್ಲಿ ತೆರೆ ಕಾಣುತ್ತೆ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ನಿನ್ನೆ ಆರಂಭವಾಗಿದ್ದು ಸರಿಸುಮಾರು 4 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಬಿಕ್ರಿಯಾಗಿದೆ. ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆಗಿದೆ. ಅದರ ಮೊತ್ತವನ್ನು ನೋಡ್ತಾ ಹೋದರೆ ಸರಿಸುಮಾರು ಕರ್ನಾಟಕದಲ್ಲಿ 10 ಕೋಟಿಗೂ ಜಾಸ್ತಿ, ಇನ್ನು ನಮ್ಮ ಕರ್ನಾಟಕ ಅಥವಾ ನಮ್ಮ ಇಡೀ ಪ್ರಪಂಚ ತೆಗೆದುಕೊಂಡ್ರೆ ಮೊದಲ ದಿನದ ಕಲೆಕ್ಷನ್ 100 ಕೋಟಿಗಿಂತ ಜಾಸ್ತಿ ದಾಟಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಈಗ ರಿಲೀಸ್ ಡೇಟ್ ಸೀಕ್ರೆಟ್ಗೆ ಬಂದುಬಿಡೋಣ. ಇದೇ 26 ಬುಧವಾರ. ಕೆಲವೊಂದು ದಿನ ಏನಾಗುತ್ತಂದರೆ ಗುರುವಾರ ಮಾಡ್ತಾರೆ, ರಜೆ ಇದ್ದ ಕಾರಣಕ್ಕಾಗಿ. ಶುಕ್ರವಾರ ನಾರ್ಮಲ್ ಸಿನಿಮಾ ಹಬ್ಬ ಅಂತ ಹೇಳ್ಬೋದು. ಶುಕ್ರವಾರ ರಿಲೀಸ್ ಆದರೆ ಸಾಟರ್ಡೆ ಮತ್ತು ಸಂಡೇ ರಜೆ ಇರುತ್ತೆ. ಹೀಗಾಗಿ 3 ದಿನ ತುಂಬ ಅಚ್ಚುಕಟ್ಟಾಗಿ ಕಲೆಕ್ಷನ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಆದರೆ ಟಾಕ್ಸಿಕ್ ಸಿನಿಮಾ ಶುಕ್ರವಾರ ರಿಲೀಸ್ ಆಗ್ತಿಲ್ಲ, ಬದಲಾಗಿ ಗುರುವಾರವೂ ಕೂಡ ರಿಲೀಸ್ ಆಗ್ತಿಲ್ಲ. ಬದಲಾಗಿ ಅದಕ್ಕೂ ಒಂದಿನ ಮೊದಲು ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡಿ ಬುಧವಾರ ರಿಲೀಸ್ ಆಗ್ತಿದೆ ಆಗಸ್ಟ್ 26ಕ್ಕೆ. ಇನ್ನು ಈ ಹಿಂದೆ ಯಾವೆಲ್ಲ ರಿಲೀಸ್ ಡೇಟ್ ಇತ್ತು, ಯಾಕೆ ಪೋಸ್ಟ್ಪೋಂಡ್ ಆಯಿತು ಎನ್ನುವುದನ್ನು ನೋಡ್ತಾ ಹೋಗೋಣ. ಅದಾದ ನಂತರ ಈ ಫೈನಲ್ ಡೇಟ್ ಫಿಕ್ಸ್ ಆಗಲಿಕ್ಕೆ ಎಕ್ಸಾಕ್ಟ್ಲಿ ಕಾರಣ ಏನು ಎನ್ನುವುದನ್ನು ಕೂಡ ನೋಡ್ತೇವೆ. 2025 ಏಪ್ರಿಲ್ 10ಕ್ಕೆ 2025 ಏಪ್ರಿಲ್ 10ಕ್ಕೆ ಒಮ್ಮೆ ರಿಲೀಸ್ ಡೇಟ್ ಫಿಕ್ಸ್ ಆಗಿತ್ತು. ಏಪ್ರಿಲ್ 10 ಅಂದರೆ 2025 ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನ್ ಇತ್ತು. ಆದರೆ ಶೂಟಿಂಗ್ ಸ್ವಲ್ಪ ಜಾಸ್ತಿ ಇದೆ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋಂಡ್ ಆಯಿತು. ಯಾವಾಗ ಪೋಸ್ಟ್ಪೋಂಡ್ ಆಯಿತು ಅಂದರೆ ಬರೋಬ್ಬರಿ 1 ವರ್ಷಗಳ ನಂತರ ಪೋಸ್ಟ್ಪೋಂಡ್ ಆಯಿತು. ಅಂದರೆ ಮಾರ್ಚ್ 17, 2026ಕ್ಕೆ ರಿಲೀಸ್ ಆಯಿತು. ಅದಕ್ಕಿಂತ ಮೊದಲು ಜನವರಿ 8ಕ್ಕೆ ಬರ್ಬೋದು ಎನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಮಾರ್ಚ್ 17ಕ್ಕೆ ಡೇಟನ್ನು ಪೋಸ್ಟ್ಪೋಂಡ್ ಮಾಡಲಾಯಿತು. ಅದಾದ ನಂತರ ಆ ಡೇಟ್ ಜೊತೆ ದುರಂಧರ್ 2 ಎನ್ನುವಂಥ ಹಿಂದಿ ಸಿನಿಮಾ ಬರ್ತಾ ಇದೆ ಎನ್ನುವಂಥ ಕಾರಣಕ್ಕೆ ಇಬ್ಬರಿಗೂ ಕ್ಲಾಶ್ ಆಯಿತು. ಇಬ್ಬರು ಕೂಡ ಅದನ್ನೇ ಫಿಕ್ಸ್ ಮಾಡಿಕೊಂಡ್ರು. ಸರಿಸುಮಾರು 1 ತಿಂಗಳ ಕಾಲ ಇಬ್ಬರು ಜೊತೆಗೆ ಬರ್ತಾರೆ, ಇಬ್ಬರಿಗೂ ಫೈಟ್ ಆಗುತ್ತೆ, ಯಾವ ಸಿನಿಮಾ ಸೋಲುತ್ತೆ, ಯಾವ ಸಿನಿಮಾ ಗೆಲ್ಲುತ್ತೆ ಎನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಯಶ್ ಅಥವಾ KVN ಪ್ರೊಡಕ್ಷನ್ ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಸ್ಟೇಟ್ಮೆಂಟ್ನ ಕೊಡುತ್ತೆ. ಪ್ರಪಂಚದಾದ್ಯಂತ ಯುದ್ಧದ ಕಾರ್ಮೋಡ ಇರುವಾಗ, ನಾವು ವರ್ಲ್ಡನ್ನೇ ಟಾರ್ಗೆಟ್ ಮಾಡಿರುವಾಗ ಸದ್ಯದ ಮಟ್ಟಿಗೆ ಈ ಸಿನಿಮಾವನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಎನ್ನುವಂಥ ಸುದ್ದಿ ಹೇಳುತ್ತೆ. ಜೊತೆಗೆ ಜೂನ್ 4ಕ್ಕೆ ಈ ಸಿನಿಮಾವನ್ನು ತೆರೆಗೆ ತರ್ತೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಯಾರು? KVN ಸಂಸ್ಥೆಯವರು. ಅದಾದ ನಂತರ ತುಂಬ ಜನ ಹೇಳ್ತಾರೆ ದುರಂಧರ್ ಹಿಟ್ ಆಗುತ್ತೆ ಮತ್ತು ದುರಂಧರಿಗೆ ಹೆದರಿ ಈ KVN ಪ್ರೊಡಕ್ಷನ್ ಅವರು ಅವರು ಟಾಕ್ಸಿಕ್ ಸಿನಿಮಾವನ್ನು ಜೂನ್ 4ಕ್ಕೆ ಮುಂದೆ ಹೋಯಿತು, ಹಾಗೆ ಎನ್ನುವಂಥ ಆಪಾದನೆ ಕೂಡ ಬರುತ್ತೆ. ಬಟ್ ದಿಸ್ ಟೀಮ್ ಈಸ್ ನಾಟ್ ಬಾದರ್ಡ್ ಅಬೌಟ್ ಎನಿ ನಾನ್ ಸೆನ್ಸ್ ಇಶ್ಯೂಸ್. ಇನ್ನು ಜೂನ್ 4ಕ್ಕೆ ಬರುತ್ತಾ, ಅದು ಕೂಡ ಸಾಧ್ಯವಾಗಲಿಲ್ಲ. ಇದೀಗ ಆಗಸ್ಟ್ 26ಕ್ಕೆ ರಿಲೀಸ್ ಡೇಟನ್ನು ಮುಂದಕ್ಕಾಗ್ತು. ಟ್ರೇಲರ್ ಕೂಡ ರಿಲೀಸ್ ಆಯಿತು. ಸೌತ್ ಇಂಡಿಯಾದ 5 ಭಾಷೆಯಲ್ಲಿ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು 5 ಭಾಷೆ ರಿಲೀಸ್ ಆಯಿತು. ಕಳೆದ ವಾರ ಕೂಡ ಇಂಗ್ಲೀಷ್ನಲ್ಲಿ ಕೂಡ ಟ್ರೇಲರ್ ರಿಲೀಸ್ ಆಯಿತು. ಟೋಟಲ್ 6 ಭಾಷೆಯಲ್ಲಿ ಇದೀಗ ತೆರೆಗೆ ಬರ್ತಾ ಇದೆ. ಯಾಕೆ 26ರಂದು
ಕೊನೆಗೆ ಫಿಕ್ಸ್ ಆಯಿತು ಎನ್ನುವುದನ್ನು ನೋಡ್ತಾ ಹೋದರೆ ಈ KGF ಸಿನಿಮಾ ಬಂದಾಗ, ರಾಮಾಯಣ ಬರ್ತಾ ಇರುವಾಗ ಅಥವಾ ಟಾಕ್ಸಿಕ್ ಸಿನಿಮಾ, ಈ ಮೂರನ್ನು ಕಂಪೇರ್ ಮಾಡಿದಾಗ ಒಂದು ಹೇಳಿಕೆ ವೈರಲ್ ಆಗ್ತಿದೆ. KGF ಅದು ತಾಯಿಗೋಸ್ಕರ. ತಾಯಿಯಲ್ಲಿ ಒಂದು ಮಾತಾಡಿರ್ತಾರೆ, ಇಡೀ ಪ್ರಪಂಚದ ಚಿನ್ನವನ್ನೆಲ್ಲ ನೀವು ತಂದು ನನ್ನ ಮುಂದಿಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಇಡೀ ಪ್ರಪಂಚದ ಚಿನ್ನವನ್ನೆಲ್ಲ ತಂದು ತನ್ನ ತಾಯಿಯ ಪಾದಕ್ಕೆ ಇಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಂಥ ಯಶ್ ಅವರ ಕಥೆಯೇ KGF 1 ಮತ್ತು KGF 2. ಅಂದರೆ ಹೀರೋ ತಾಯಿಗೋಸ್ಕರ ಇಡೀ ಪ್ರಪಂಚವನ್ನೇ ಗೆಲ್ಲಿಕ್ಕೆ ಹೊರಡ್ತಾನೆ. ಇನ್ನು ರಾಮಾಯಣ ಅಂದರೆ ಇಲ್ಲಿ ಎರಡು ಬರುತ್ತೆ. ಒಂದು ತಂಗಿಗೋಸ್ಕರ, ತಂಗಿಯ ಒಂದು ಭಾಗವನ್ನು ಕಟ್ ಮಾಡೋದಕ್ಕೋಸ್ಕರ ರಾವಣನಾದಂತನು ರಾಮನ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಹೊರಡ್ತಾನೆ. ಆರ್ ಎಲ್ಸ್ ತನ್ನ ಪ್ರೇಯಸಿ ಎನ್ನಿಸಿಕೊಳ್ಳುವಂಥ ಸೀತೆಗೋಸ್ಕರ ಅವನು ರಾಮನ ವಿರುದ್ಧ ಹೋರಾಡಲಿಕ್ಕೆ ಪಡ್ತಾನೆ. ಟೋಟಲಿ ಇದು ತಂಗಿಗೋಸ್ಕರ ಅಂತ ಹೇಳ್ಬೋದು ರಾಮಾಯಣ. ಇನ್ನು ಈ ಟಾಕ್ಸಿಕ್ ಸಿನಿಮಾ ಇದೆಯಲ್ಲ, ಟಾಕ್ಸಿಕ್ ಸಿನಿಮಾದಲ್ಲಿ ನಯನತಾರ ತುಂಬ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ ಮತ್ತು ನಯನತಾರ ಕೂಡ ಯಶ್ ಅವರನ್ನು ಹಾಡಿ ಹೊಗಳಿದ್ರು ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಸಮಾರಂಭದಲ್ಲಿ. ಹಾಗಾದರೆ ಯಶ್ ಮತ್ತು ನಯನತಾರ ಅವರ ಕಾಂಬಿನೇಷನ್ ಯಾವ ಥರ ಇದೆ, ಅವ್ರಿಗೇನು ಸಂಬಂಧ? ಸಿನಿಮಾದಲ್ಲಿ ಒಂದು ಪ್ರೇಯಸಿ ಇರ್ತಾಳೆ, ಅಪ್ಪ ಇರ್ತಾಳೆ, ಅಮ್ಮ ಇರ್ತಾಳೆ, ಒಂದು ಪಾತ್ರ ಇರ್ತಲ್ಲ. ಹಾಗಾದರೆ ಯಶ್ ಮತ್ತು ನಯನತಾರ ಅವರ ಸಂಬಂಧ ಏನಿರುತ್ತೆ, ಆ ಸಂಬಂಧಕ್ಕೂ ಮತ್ತು 26ಕ್ಕೆ ರಿಲೀಸ್ ಆಗಲಿಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ನೋಡ್ತಾ ಇದ್ರೆ ಎಸ್ ಅಫ್ಕೋರ್ಸ್ ಯಶ್ ಅವರ ಅಕ್ಕನ ಪಾತ್ರದಲ್ಲಿ ನಯನತಾರ ಪಾತ್ರವನ್ನು ಮಾಡಿದ್ದಾರೆ. ಖಡಕ್ ಡೈಲಾಗ್ ಇದೆ. ಆ ಖಡಕ್ ಡೈಲಾಗು ಏನು ಎನ್ನುವುದನ್ನು ಹೇಳ್ತಾ ಹೋಗ್ತೇನೆ. ಅದಕ್ಕೆ ಮೊದಲು 26ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, 27ಕ್ಕೆ ಅಂದರೆ ಸಿನಿಮಾ ಮುಂದುವರಿಯುತ್ತೆ, 28ಕ್ಕೆ ನಮ್ಮ ದೇಶದ ಒಂದು ಪವಿತ್ರವಾದಂಥ ಹಬ್ಬ ರಕ್ಷಾ ಬಂಧನ್ ಕೂಡ ಇದೆ. ಅಕ್ಕ ತಂಗಿಯರು ತಮ್ಮನಿಗೋಸ್ಕರ, ಅಣ್ಣನಿಗೋಸ್ಕರ ಯಶಸ್ಸನ್ನು ಬಯಸುವಂಥ, ಒಳಿತನ್ನು ಬಯಸುವಂಥ, ಅಂದರೆ ರಾಖಿ ಕಟ್ಟಿ ನಿನಗೆ ಒಳ್ಳೇದಾಗ್ಲಪ್ಪ, ನಿನ್ನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಿನಗೆ ಒಳ್ಳೇದಾಗಲಿ ಅನ್ನುವಂಥ ಒಂದು ರಕ್ಷಾ ಬಂಧನದ ಹಬ್ಬ ಇದೆ. ಜೊತೆಗೆ ಅಣ್ಣ ಅಥವಾ ತಮ್ಮ ಕೂಡ ತಂಗಿ ಕಟ್ಟಿದ ರಾಖಿಯನ್ನು ಸ್ವೀಕಾರ ಮಾಡಿ ಅವರಿಗೊಂದು ಆಶೀರ್ವಾದ ಮಾಡಿ ನಿನ್ನ ರಕ್ಷಣೆಗೆ ನಾನು ನಿಲ್ತೇನೆ ಎನ್ನುವಂಥ ಒಂದು ಗಿಫ್ಟ್ ಕೊಡುವಂಥ ಸಂಪ್ರದಾಯ. ತುಂಬ ಪವಿತ್ರ ಸಂಬಂಧಗಳಲ್ಲಿ ಈ ಅಕ್ಕ ತಂಗಿಯ ಸಂಬಂಧ, ಅಕ್ಕ ತಮ್ಮನ ಸಂಬಂಧ ಅಥವಾ ಅಣ್ಣ ತಂಗಿಯ ಸಂಬಂಧ ಇದೆಯಲ್ಲ, ಅದು ತುಂಬ ಪವಿತ್ರವಾದ ಸಂಬಂಧ. ತುಂಬ ಯಾರಾದರೂ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಬಿಟ್ಟು ಕೇರ್ ತೆಗೆದುಕೊಳ್ತಾರೆ ಅಂದರೆ ಅದು ಅಣ್ಣ ಅಕ್ಕನ ಕೇರ್ ತೆಗೆದುಕೊಳ್ತಾರೆ, ಅಕ್ಕ ತಮ್ಮನ ಕೇರ್ ತೆಗೆದುಕೊಳ್ತಾರೆ. ಅಂಥ ಒಂದು ಪವಿತ್ರ ಹಬ್ಬದ 2 ದಿನ ಮೊದಲು ಈ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ. ಅಂಥದ್ದೊಂದು ಹಬ್ಬಕ್ಕಾಗಿ 26ಕ್ಕೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, 27ಕ್ಕೆ ಹಿಟ್ ಆಗಲಿ, 28ರಂದು ಈ ಸಿನಿಮಾ ರಕ್ಷಾಬಂಧನದ ರೂಪದಲ್ಲಿ ಪ್ರೇಕ್ಷಕರ ಮನವನ್ನು ತಣಿಸಲಿ. ಯಾಕಂದರೆ 26ಕ್ಕೆ ಹಬ್ಬ ಇರುತ್ತೆ, ಅವರು ರಕ್ಷಾಬಂಧನವನ್ನು ಮಾಡಿಕೊಳ್ಳಿ. ಜೊತೆಗೆ ಈ ಸಿನಿಮಾ ಹೊರಗಡೆ ಎಲ್ಲ ಕಡೆ ಫೇಮಸ್ ಆಗಲಿ ಅನ್ನುವಂಥ ಒಂದು ಸೀಕ್ರೆಟ್ ಅಡಗಿದೆಯಾ ಗೊತ್ತಿಲ್ಲ. ಯಾಕಂದರೆ ಟ್ರೇಲರ್ನಲ್ಲಿ ತುಂಬ ಅಚ್ಚುಕಟ್ಟಾಗಿ ಅದು ಮೂಡ್ ಬಂದಿದೆ. ಅದೇನೆಂದರೆ ಎಸ್ ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, KGF ಅದು ತಾಯಿಗೋಸ್ಕರ ಇಡೀ ಪ್ರಪಂಚನ ಗೆಲ್ಲಿಕ್ಕೆ ಹೊರಡ್ತಾನೆ. ರಾಮಾಯಣದಲ್ಲಿ ತಂಗಿಗೋಸ್ಕರ ಸಿಟ್ಟಿಗಿದ್ದು ಅಥವಾ ತನ್ನ ಪ್ರೇಯಸಿಗೋಸ್ಕರ ರಾಮನನ್ನು ಸೋಲಿಸ್ಲಿಕ್ಕೆ ಹೊರಡ್ತಾನೆ. ಆದರೆ ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ಕೆಲವೊಂದು ಯಾಕೆ ಎಲ್ಲವೂ ಕೂಡ ಇದೆ. ಆದರೆ ಅಕ್ಕನ ಮಾತಿಗೋಸ್ಕರ ತನ್ನ ತಂದೆಯ ಲೆಗಸಿಯನ್ನು ಮೇಂಟೈನ್ ಮಾಡಲಿಕ್ಕೆ, ಇಡೀ ಸಿಟಿಯನ್ನು ಕಬ್ಜಾ ಮಾಡಿಕೊಳ್ಳಿಕ್ಕೆ ಅಥವಾ ಇಡೀ ಸಿಟಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಹೊರಡ್ತಾನೆ. ಅದಕ್ಕೆ ಪೂರಕವೆಂಬಂತೆ ನಯನತಾರ ಕನ್ನಡದ ಟ್ರೇಲರಲ್ಲಿ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಸೀಕ್ರೆಟನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ಇಂಗ್ಲೀಷ್ನಲ್ಲಿ ಅದನ್ನು ಬಯಲು ಮಾಡಿದರೆ ಅದೇನೆಂದರೆ, ನನ್ನ ಆಸೆ ಏನು ಗೊತ್ತಾ ರಾಯ, ಇಡೀ ಸಿಟಿನ ನೀನು ಆಳಬೇಕು ಎನ್ನುವಂಥ ಒಂದು ಮಾತನ್ನು ನಯನತಾರ ಹೇಳ್ತಾರೆ. ಆ ಒಂದು ಸೀನನ್ನು ನೋಡಿದ್ರೆ ಇದು ಅಕ್ಕನ ಅವನು ತಮ್ಮನೇನುವಂಥ ಗೊಂದಲ ಇರುತ್ತೆ. ಆದರೆ ಅದೇ ಇಂಗ್ಲೀಷ್ ಟ್ರೇಲರನ್ನು ನೋಡಿದ್ರೆ ಪಕ್ಕಾ ಅರ್ಥ ಆಗುತ್ತೆ. ನಯನತಾರ ಅಕ್ಕನ ಪಾತ್ರ ಮಾಡಿದ್ದಾರೆ, ಅದೇ ಯಶ್ ತಮ್ಮನ ಪಾತ್ರ ಮಾಡಿದ್ದಾನೆ ಮತ್ತು ತನ್ನ ತಂದೆಯೇ ಕಟ್ಟಿರುವಂಥ ಸಾಮ್ರಾಜ್ಯವನ್ನು ಮತ್ತೆ ವಶಪಡಿಸಿಕೊಳ್ಬೇಕು ಅಥವಾ ಅದನ್ನು ಮತ್ತೆ ತಮ್ಮ ಹಿಡಿತಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಕ್ಕ ತಮ್ಮನಿಗೆ ಒಂದು ವಾರ್ನಿಂಗನ್ನು ಕೊಡ್ತಾರೆ. ತಮ್ಮನಿಗೋಸ್ಕರ ಒಂದು ಮಾತನ್ನು ಹೇಳ್ತಾರೆ, ಅದೇ ಐ ವಾಂಟ್ ಟು ವಿಟ್ನೆಸ್ ಯು ರೂಲ್ ದಿಸ್ ಸಿಟಿ ಟು ಮೇಂಟೈನ್ ಅವರ್ ಫಾದರ್ ಲೆಗಸಿ. ನೋಡಿ, ತುಂಬ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಐ ವಾಂಟ್ ಟು ವಿಟ್ನೆಸ್ ಯು ರೂಲ್ ದಿಸ್ ಸಿಟಿ ಮೇಂಟೈನ್ ಅವರ್ ಫಾದರ್ ಲೆಗಸಿ. ಇದ್ರಲ್ಲಿ ಅರ್ಥ ಆಗುತ್ತೆ, ನಮ್ಮ ತಂದೆ ಏನೋ ಮಾಡಿದ್ದಾರೆ, ಹಾಗಾಗಿ ತಂದೆಯ ಮಕ್ಕಳಾದಂಥ ನಾವು, ಅಂದರೆ ನನ್ನ ತಮ್ಮನಾದಂಥ ನೀನು ನಮ್ಮ ತಂದೆಯ ಒಂದು ಲೆಗಸಿಯನ್ನು ಒಂದು ಹಿಡ್ತಾ ಇರುತ್ತಲ್ಲ, ಆ ಹಿಡಿತವನ್ನು ನೀನು ಮತ್ತೆ ಸಾಧಿಸಬೇಕು, ಅಂದರೆ ಈ ಇಡೀ ಸಿಟಿಯನ್ನು ನೀನು ರೂಲ್ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ನಯನತಾರ ಅಕ್ಕನ ಪಾತ್ರವನ್ನು ಮಾಡಿದ್ದಾರೆ. ಹೇಗೆ KGF ಸಿನಿಮಾದಲ್ಲಿ
ತಾಯಿ ಹೇಳ್ತಾರಲ್ಲ, ಇಡೀ ಪ್ರಪಂಚದ ಚಿನ್ನ ನನಗೆ ತಂದು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಆ ಮಾತನ್ನು ಈಡೇರಿಸ್ಕೊಳ್ಳಿಕ್ಕೆ ಯಶ್ ಇಡೀ ಪ್ರಪಂಚದ ಚಿನ್ನವನ್ನು ಬುಟ್ಟಿಗೆ ಹಾಕೊಳ್ಳಿ ಪ್ರಯತ್ನ ಪಡ್ತಾರಲ್ಲ, ಅದೇ ರೀತಿಯಲ್ಲಿ ಯಶ್ ಇದೀಗ ಅಕ್ಕನಾದಂಥ ನಯನತಾರ ಅವರ ಮಾತನ್ನು ಕೇಳಿ ಆ ಸಿಟಿಯನ್ನು ರೂಲ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ, ಯಾರನ್ನು ಹೊಡಿತಾನೆ, ಯಾರು ಬಿಡ್ತಾನೆ, ರಾಯ ಅಂದರೆ ಯಾರು, ಟಿಕೆಟ್ ಅಂದರೆ ಯಾರು, ಎಲ್ಲವೂ ಕೂಡ ಅರ್ಥ ಆಗಬೇಕಂದ್ರೆ ಇದೇ 26ಕ್ಕೆ ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಬೇಕು ಮತ್ತು ಸಿನಿಮಾವನ್ನು ಎಂಜಾಯ್ ಮಾಡಬೇಕು ಮತ್ತು ಸಿನಿಮಾ ಯಾವ ಥರದಲ್ಲಿ ಇಡೀ ಪ್ರಪಂಚವನ್ನು ಟಾರ್ಗೆಟ್ ಮಾಡಿದಿಲ್ಲ ಅದನ್ನು ನೋಡಿ ಖುಷಿ ಪಡಬೇಕು ಎನ್ನುವುದು ಕೂಡ ಈ ಸಿನಿಮಾದಲ್ಲಿ ಅರ್ಥ ಆಗುತ್ತೆ. ಟೋಟಲ್ ಇಷ್ಟೇ. ಈ ಸಿನಿಮಾದಲ್ಲಿ ಅಕ್ಕ ತಮ್ಮನ ಒಂದು ಉತ್ತಮವಾದಂಥ ಪವಿತ್ರವಾದಂಥ ಸಂಬಂಧ ಇದೆಯಲ್ಲ ಅದನ್ನೇ ಇಟ್ಕೊಂಡು ಇದೇ ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಹೊರಟಿದೆ. 26ರಂದು ಅಕ್ಕ ತಮ್ಮರ ಅಥವಾ ಅಣ್ಣ ತಂಗಿಯ ಸಂಬಂಧವಾದಂಥ ಪವಿತ್ರ ರಕ್ಷಾಬಂಧನ ಕೂಡಿದೆ. ಈ ರಕ್ಷಾಬಂಧನದ ಟೈಮಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಕೊನೆಗೂ ಕೂಡ ಕಾಕತಾಳೀಯವೆಂಬಂತೆ ಅಕ್ಕ ತಮ್ಮನ ಕತೆ, ಅಕ್ಕ ತಮ್ಮರ ಹಬ್ಬದ ದಿನದ ಮೊದಲ 2 ದಿನ ರಿಲೀಸ್ ಆಗುತ್ತಂದರೆ ಅದು ನಿಜಕ್ಕೂ ಕೂಡ ಕಾಕತಾಳೀಯವು ಅಥವಾ ಪ್ಲ್ಯಾನ್ ಆಗಿ ಈ ರಕ್ಷಾಬಂಧನದ ಟೈಮಲ್ಲಿ ರಿಲೀಸ್ ಮಾಡಿ ಹೊರಟಿದೆಯೋ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.